Hey all, welcome back to Triple T Academy. So ಯಾರೆಲ್ಲ ಪಾಲಿಟೆಕ್ನಿಕ್ ಲೆಕ್ಚರರ್ ಆಸ್ ವೆಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಲೆಕ್ಚರರ್ ಪೋಸ್ಟ್ಗಳಿಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಸರ್ಚ್ ಮಾಡ್ತಿದ್ರು. ಸೊ ಹಿಯರ್ ಇಟ್ ಇಸ್ ಆ ಡ್ರಾಫ್ಟ್ ನೋಟಿಫಿಕೇಶನ್ಸ್ ಬಂದಿದೆ. ಬಟ್ ಈ ವಿಡಿಯೋದಲ್ಲಿ ಆ ಕುರಿತಾದಂತೆ ನಿಮಗೆ ನಿಮ್ಮ ಪಾಲಿಟೆಕ್ನಿಕ್ ಲೆಕ್ಚರರ್ಸ್ ಆಸ್ ವೆಲ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಕುರಿತಾದಂತೆ ಕಂಪ್ಲೀಟ್ ಡ್ರಾಫ್ಟ್ ನೋಟಿಫಿಕೇಶನ್ಸಲ್ಲಿ ಏನೇನು ಇದೆ, ನಿಮ್ಮ ಕ್ವಾಲಿಫಿಕೇಷನ್ಸ್ ಏನಾಗಿರಬೇಕು, ಎಲಿಜಿಬಿಲಿಟಿ ಏನು, ಎಷ್ಟು ಪೋಸ್ಟ್ಗೆ ಕಾಲ್ ಆಫನ್ನು ಮಾಡೋಕ್ಕೆ ಹೊರಟಿದ್ದಾರೆ ಅದನ್ನು ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ಸ್ ಕೊಡ್ತಿದ್ದೀವಿ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ದೆನ್ ಐ ರಿಪೀಟ್, ದಿಸ್ ಇಸ್ ಓನ್ಲಿ ಎ ಡ್ರಾಫ್ಟ್ ನೋಟಿಫಿಕೇಶನ್ಸ್. ಇದಿನ್ನೂ ನೋಟಿಫೈ ಆಗಿಲ್ಲ, ಬಟ್ ಬರೋ ಸಾಧ್ಯತೆ ತುಂಬ ಇದೆ. ಸೊ ಹಾಗಾಗಿ ಡ್ರಾಫ್ಟ್ ನೋಟಿಫಿಕೇಶನ್ಸನ್ನು ಮಾಡಿದ್ದಾರೆ. ಡೆಫಿನೆಟ್ಲಿ ಅಫಿಷಿಯಲ್ ನೋಟಿಫಿಕೇಶನ್ಸನ್ನು ಮಾಡ್ತಾರೆ. ಆ್ಯಂಡ್ ದೆನ್ ಇದರಲ್ಲಿ ಏನು ಫಿಗರ್ಸ್ ಕೊಟ್ಟಿದ್ದಾರೋ ಡ್ರಾಫ್ಟ್ ನೋಟಿಫಿಕೇಷನಲ್ಲಿ, ಆ ಫಿಗರ್ಸ್ ಮೇ ಬಿ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಡಿಫರ್ ಆಗಬಹುದು. ಸೊ ಹಾಗಾಗಿ ಒನ್ಸ್ ಅಫಿಷಿಯಲ್ ನೋಟಿಫಿಕೇಶನ್ಸ್ ಬಂದಾಗ್ಲೂ ಸಹ ವಿಲ್ ಮೇಕ್ ಅ ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋ ಆನ್ ದಟ್, ಸೊ ದಟ್ ನಿಮಗೆ ಕಂಪ್ಲೀಟ್ ಫಿಗರ್ಸ್ ಆ್ಯಂಡ್ ದೆನ್ ಅಫಿಷಿಯಲ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಜೊತೆಗೆ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಜಾಯ್ನ್. ಸೊ ಲೆಟ್ಸ್ ಬಿಗಿನ್. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಮೆನಿ ನಂಬರ್ ಆಫ್ ಪೋಸ್ಟ್ಗಳಿಗೆ ಕಾಲ್ ಆಫ್ ಅನ್ನು ಮಾಡಿದ್ದಾರೆ. ಆ್ಯಂಡ್ ದ ಫಸ್ಟ್ ಪೋಸ್ಟ್ ಇಸ್ ಪ್ರಿನ್ಸಿಪಲ್ ಆಫ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್. ಸೊ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ಗೆ ದಟ್ ಇಸ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್. ಸೊ 75 ಪೋಸ್ಟನ್ನು ಕಾಲ್ ಆಫ್ ಮಾಡಬಹುದು. ಆ್ಯಂಡ್ ದೆನ್ ಹೇಗೆ ರೆಕ್ರೂಟ್ಮೆಂಟ್ ಮಾಡ್ತಾರೆ ಅಂದರೆ 40% ಬೈ ಡೈರೆಕ್ಟ್ ರೆಕ್ರೂಟ್ಮೆಂಟ್. ಅಂದರೆ ಟೋಟಲ್ 100% ಇದ್ದರೆ, ಸೊ 75ಅಲ್ಲಿ 45% ಡೈರೆಕ್ಟಾಗಿ ರೆಕ್ರೂಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ದೆನ್ 60% ಆಲ್ರೆಡಿ ಯಾರೆಲ್ಲ HOD ಆಗಿರ್ತಾರೋ ಡಿಪಾರ್ಟ್ಮೆಂಟಲ್ಲಿ, ಸೊ ಆ ಒಂದು ಕಾಲೇಜಸಲ್ಲಿ, ಸೊ ಅವ್ರನ್ನೇ ಸಹ ಆ್ಯಸ್ ಅ ಪ್ರಿನ್ಸಿಪಲ್ ಆಗಿ ಅಪಾಯಿಂಟ್ನ ಮಾಡಬಹುದು. ಸೊ ಅಕಾರ್ಡಿಂಗ್ ಟು ದಿಸ್ ರೂಲ್ಸ್. And then for direct recruitment, qualification as per AICT regulations or concerned national regulatory authorities issued from time to time. So this is AICT rules. ನಮ್ಮೆಲ್ರಿಗೂ ಗೊತ್ತಾ ಇದೆ. ಆಸ್ ಅ ಬೀಯಿಂಗ್ ಪ್ರಿನ್ಸಿಪಲ್ ಆಗಬೇಕು ಅಂದರೆ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಬೇಕು ಅಂದರೆ, ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂದರೆ ನೀವು MTech ಅವ್ರು ME ಮಾಡಿರಬೇಕು, ವಿಚ್ ಮೀನ್ಸ್ ಮಾಸ್ಟರ್ನ ಮಾಡಿರಬೇಕು. ನೀವು ಪಾಲಿಟೆಕ್ನಿಕ್ ಲೆಕ್ಚರರ್ಸ್ನ ಆಗಬೇಕು ಅಂದರೆ ಇಫ್ ಯು ಡನ್ ಯುವರ್ ಬ್ಯಾಚುಲರ್ಸ್, ದಟ್ ಇಸ್ ಎನಫ್ ಅಕಾರ್ಡಿಂಗ್ ಟು AICT ರೂಲ್ಸ್ ಪ್ರಕಾರ. So this is just a draft. And then for promotion, must have to put in a service for at least 3 years in the cadre of head of the department. As a HOD agi ನೀವು at least 3 years service ಅನ್ನು ಮಾಡಿರಬೇಕು. ಸೊ ಹಾಗಾಗಿ ನೀವು ಪ್ರಿನ್ಸಿಪಲ್ಸ್ ಫಾರ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ಗೆ ಎಲಿಜಿಬಲ್ ಆಗ್ತೀರಾ ಈ ಒಂದು ಪೋಸ್ಟ್ಗೆ. ಆ್ಯಂಡ್ ದ ನೆಕ್ಸ್ಟ್ ಇಸ್ ಪ್ರಿನ್ಸಿಪಲ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ನಾನ್ ಇಂಜಿನಿಯರಿಂಗ್ ಕಾಲೇಜಸ್ಗೂ ಸಹ ಬಿಟ್ಟಿದ್ದಾರೆ. ಓನ್ಲಿ 6 ಪೋಸ್ಟ್ಗೆ ಕಾಲ್ ಆಫ್ ಅನ್ನು ಮಾಡಿದ್ದಾರೆ. ಸೊ ಅವ್ರಿಗೂ ಸಹ ಸೇಮೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆಗುತ್ತೆ. The next is head of the Department of Engineering and Technology, Government Polytechnic. So ಇವ್ರಿಗೆ ಟೋಟಲ್ 333 ಪೋಸ್ಟ್ಗೆ ಕಾಲ್ ಆಫ್ ಅನ್ನು ಮಾಡಿದ್ದಾರೆ. ಯು ಕ್ಯಾನ್ ಸಿ ಇದೆ 333 ಪೋಸ್ಟ್ಗಳಿಗೆ ಕಾಲ್ ಆಫ್ ಅನ್ನು ಮಾಡಬಹುದು. ಸೊ ಹಿಯರ್ ಇಸ್ ದ ಕ್ವಾಲಿಫಿಕೇಶನ್ಸ್ ಬೈ ಪ್ರಮೋಷನ್ ಫ್ರಮ್ ದ ಕೆಡರ್ ಆಫ್ ಲೆಕ್ಚರರ್ ಇನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್, ದಟ್ ಇಸ್ ಪಾಲಿಟೆಕ್ನಿಕ್ಸ್ in the respective branch of engineering. So here you can see respective branches na kottidare. Automobile technology, ceramics agirbodu, chemical engineering, cinematography. So illi neevu numbers na nodta hogbodu. So this is for nimma head of the department has a HOD agodukke. And then what are the promotion agbeku andre en agirbeku, must have possess bachelor's or ಮಾಸ್ಟರ್ ಲೆವೆಲ್ ಇನ್ ದ ರಿಲೆವೆಂಟ್ ಡಿಸಿಪ್ಲಿನ್. ನೀವು ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತೀರೋ, ಸೊ ಆ ರಿಲೆವೆಂಟ್ ಡಿಸಿಪ್ಲಿನಲ್ಲಿ ನೀವು ಮಾಸ್ಟರ್ಸ್ ಅಥವಾ ಬ್ಯಾಚುಲರ್ಸ್ ಮಾಡಿರಬೇಕು. ಜೊತೆಗೆ ಮಸ್ಟ್ ಹ್ಯಾವ್ ಮಿನಿಮಮ್ ಆಫ್ 15 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಆರ್ ರಿಸರ್ಚಿಂಗ್ ಇನ್ ದ ಸ್ಪೆಸಿಫಿಕ್ ಇಂಡಸ್ಟ್ರಿ. ಸೊ ದಿಸ್ ಹ್ಯಾಸ್ ಟು ಬಿ ಯೋರ್ ಕ್ವಾಲಿಫಿಕೇಶನ್. ಆ್ಯಂಡ್ ದ ನೆಕ್ಸ್ಟ್ ಅಪ್ಡೇಟ್ ಇಸ್ ಫಾರ್ ದ ಪೋಸ್ಟ್ ಆಫ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ನಾನ್ ಇಂಜಿನಿಯರಿಂಗ್. ಸೊ ಇದು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ನಾನ್ ಇಂಜಿನಿಯರಿಂಗ್ಗೆ. ಸೊ ದಟ್ ಈಸ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆಗಿರ್ಬೋದು, ಲೈಬ್ರರಿ ಸೈನ್ಸ್ ಆಗಿರ್ಬೋದು, ಅಪೀಲ್ ಡಿಸೈನ್ ಆ್ಯಂಡ್ ಫ್ಯಾಷನ್ ಟೆಕ್ನಾಲಜಿ. ಸೊ ಇವ್ರಿಗೂ ಅಷ್ಟೇ ಬೈ ಪ್ರಮೋಷನ್ಸ್ ಆ್ಯಂಡ್ ದ ಕ್ವಾಲಿಫಿಕೇಶನ್ಸ್ ಅಪ್ಲೈಸ್ ದ ಸೇಮ್ ಫಾರ್ ಟೆಕ್ನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ನಾನ್ ಟೆಕ್ನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಫಾರ್ ದ ಪೊಸಿಷನ್ ಆಫ್ HOD. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಫಾರ್ ದ ಕ್ಯಾಟಗರಿ ಪೋಸ್ಟ್ ಆಫ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇನ್ ದ ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ ಇನ್ ದ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ಗಳಲ್ಲಿ. ಸೊ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ಗಳಲ್ಲಿ ಹ್ಯುಮ್ಯಾನಿಟಿ ಸೈನ್ಸ್ ನೋಡಿರ್ಬೋದು ನೀವು, ಲೈಕ್ ಎಸ್ ಹಿಯರ್ ಇಸ್ ದ ಸೇಮ್ ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ಕ್ವಾಲಿಫಿಕೇಷನ್ಸ್ ಆಗಿರ್ಬೋದು, ಇಟ್ ಅಪ್ಲೈಸ್ ಫಾರ್ ದ ಅಬೋವ್ ಕ್ಯಾಟಗರಿಗೆ ಏನು ನೋಡಿದೀವೋ ಸೇಮ್ ಪ್ರಮೋಷನ್ಸೇ ಸಹ ಇಲ್ಲೂ ಅಪ್ಲೈ ಆಗುತ್ತೆ. ಸೊ ಪ್ರಮೋಷನ್ ಲೆವೆಲಲ್ಲೇ ರೆಕ್ರೂಟ್ಮೆಂಟ್ ಆಗೋಗ್ತಂಥದ್ದು. ಆ್ಯಂಡ್ ದೆನ್ ಹಿಯರ್ ಇಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜಸ್.
ಸೊ ದಟ್ ಇಸ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ಗೆ ಸಿವಿಲ್ ಮೆಕ್ಯಾನಿಕಲ್. ಸೊ ಇಲ್ಲಿ ಟೋಟಲ್ 305 ಪೋಸ್ಟ್ಗಳಿಗೆ ಕಾಲ್ ಆಫ್ ಅನ್ನ ಮಾಡ್ಬೋದು. ಅಂಡ್ ದೆನ್ ಹೇಗೆ ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ, 95% ಅಂದರೆ ಟೋಟಲ್ 305 ಏನು ಸೀಟ್ ಇದೆ ಅದರಲ್ಲಿ 95% ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅನ್ನ ಮಾಡ್ಕೊತಾರೆ. ಇನ್ನು ಉಳಿದ 5% ಮಾತ್ರ ಗ್ರೂಪ್ ಸಿ ಲೆವೆಲಲ್ಲಿ ಯಾರು ವರ್ಕ್ ಮಾಡ್ತಿದ್ರು ಅವ್ರನ್ನ ಪ್ರಮೋಷನ್ ಮಾಡಿ ಈ ಒಂದು ಪೋಸ್ಟ್ಗೆ ಫಿಲ್ ಮಾಡ್ತಾರೆ. ಅಂಡ್ ದೆನ್ ಫಾರ್ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಸ್ಟ್ ಹ್ಯಾವ್ ದ ಕ್ವಾಲಿಫಿಕೇಶನ್ ಆಸ್ ಪರ್ AICT ರೆಗ್ಯುಲೇಷನ್ಸ್. ನ ಆಗಲೇ ಹೇಳಿದೆ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ AICT ರೆಗ್ಯುಲೇಷನ್ಸ್ ಪ್ರಕಾರ ಮಾಸ್ಟರ್ಸ್ ಡಿಗ್ರಿ ಮಾಡಿರಬೇಕು. ಸೊ ದಟ್ ಹ್ಯಾಸ್ ಟು ಬಿ ಯೋರ್ ಕ್ವಾಲಿಫಿಕೇಶನ್ಸ್. ಸೊ ಅಂಡ್ ದೆನ್ the next is for assistant professor engineering colleges. So engineering colleges in the humanities and science subject alli you can see this geology, English, mathematics, physics and chemistry. So ivrgu saha same 54 post ge call off anna mado ಸಾಧ್ಯತೆ ಇದೆ. and then recruitment ಹೇಗೆ ಮಾಡ್ಕೊಂತಾರೆ, ಸೇಮ್ 95% ಡೈರೆಕ್ಟ್ ರೆಕ್ರೂಟ್ಮೆಂಟ್ ಆಗಿರುತ್ತೆ, 5% ಆ ಒಂದು ಕ್ಯಾಟಗರಿಲಿ ಯಾರು ವರ್ಕ್ ಮಾಡ್ತಿದಾರೋ ಅವ್ರಿಗೆ ಪ್ರಮೋಷನ್ಸ್ನ ಕೊಡ್ತಾರೆ. ಅಂಡ್ ದ ಕ್ವಾಲಿಫಿಕೇಶನ್ಸ್ ರಿಮೈನ್ಸ್ ದ ಸೇಮ್. ಯು ಹ್ಯಾವ್ ಟು ಬಿ ನಿಮ್ಮ ಮಾಸ್ಟರ್ಸ್ನ ಮುಗಿಸಿರ್ಬೇಕು. ಅಂಡ್ ದ ನೆಕ್ಸ್ಟ್ ಇಸ್ ಲೆಕ್ಚರರ್ ಇನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಪಾಲಿಟೆಕ್ನಿಕ್ಸ್. ಅಂಡ್ ದಿಸ್ ಇಸ್ ಮೆನಿ ಆಫ್ ದ ಸ್ಟೂಡೆಂಟ್ಸ್ ನೀವು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ವೈ? ಬಿಕಾಸ್ ಹಿಯರ್ ಯು ಕ್ಯಾನ್ ಸಿ ದಿಸ್ 2042 ಪೋಸ್ಟ್ಗಳಿಗೆ ಕಾಲ್ ಆಫ್ ಅನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಬಟ್ ಈ ಫಿಗರ್ ಹೀಗೆ ಇರುತ್ತಾ ಒರಿಜಿನಲ್ ನೋಟಿಫಿಕೇಶನ್ಸ್ ಅಲ್ಲಿ? ಇಟ್ ಮೇ ಚೇಂಜಸ್, ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಬಿಕಾಸ್ ನಾವು ಗೌರ್ಮೆಂಟ್ ಯಾವುದೇ ಎಕ್ಸಾಮ್ಸ್ಗಳನ್ನ ಕಾಲ್ ಆಫ್ ಅನ್ನ ಮಾಡ್ತೀನಿ, ಕಂಡಕ್ಟ್ನ ಮಾಡ್ತೀನಿ, ಅಥವಾ ಯಾವುದೇ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ಗಳನ್ನ ನೋಡ್ತೀನಿ ಅಂದರೆ ಡ್ರಾಫ್ಟಲ್ಲಿ ಒಂದಿರುತ್ತೆ, ಬಟ್ ಫೈನಲ್ ನೋಟಿಫಿಕೇಶನ್ಸಲ್ಲೇ ನಂಬರ್ಸ್ ಚೇಂಜ್ ಆಗಿರುತ್ತೆ. ಸೊ ಹಾಗೇನೆ ಇದಕ್ಕೂ ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು, ನಂಬರ್ಸ್ ಎಲ್ಲಾನು ಸಹ ಚೇಂಜ್ ಆಗುತ್ತೆ. ಬಟ್ ಕಾಲ್ ಆಫ್ ಮಾಡೋದಂತೂ ಕನ್ಫರ್ಮ್ ಇದೆ. ಸೊ ಹಾಗಾಗಿ ಯಾರೆಲ್ಲ ನೀವು ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ರು, ಇಟ್ಸ್ ಅ ರೈಟ್ ಟೈಮ್ ಟು ಪ್ರಿಪೇರ್. ಸೊ ಲೆಕ್ಚರರ್ ಇನ್ ಇಂಜಿನಿಯರಿಂಗ್ ಪಾಲಿಟೆಕ್ನಿಕ್. ಸೊ ಯು ಕ್ಯಾನ್ ಸಿ ದ ಸಬ್ಜೆಕ್ಟ್ಸ್ ಸಿವಿಲ್ ಇಂಜಿನಿಯರಿಂಗ್ ಅಂಡ್ ದೆನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ 209 ಪೋಸ್ಟ್ ಕಾಲ್ ಆಫ್ ಮಾಡಬಹುದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್, ಆಟೋಮೊಬೈಲ್ ಟೆಕ್ನಾಲಜಿ, ಹಾಗೆ ಲಿಸ್ಟ್ ಗೋಸ್ ಆನ್. ಸೊ ಇವ್ರಿಗೆ 95% ಡೈರೆಕ್ಟ್ ರೆಕ್ರೂಟ್ಮೆಂಟ್ನ ಮಾಡ್ಕೊತಾರೆ. ಅಂಡ್ ದೆನ್ 5% ಗ್ರೂಪ್ ಸಿ ಇರೋರಿಗೆ ಪ್ರಮೋಷನ್ಸ್ ಕೊಟ್ಬಿಟ್ಟು ಈ ಒಂದು ಪೋಸ್ಟ್ಗೆ ಫಿಲ್ನ ಮಾಡ್ಕೊತಾರೆ. ನೆಕ್ಸ್ಟ್, ಫಾರ್ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮಸ್ಟ್ ಹ್ಯಾವ್ ದ ಕ್ವಾಲಿಫಿಕೇಶನ್ಸ್. ಫಾರ್ ಲೆಕ್ಚರರ್ ಇನ್ ಇಂಜಿನಿಯರಿಂಗ್ AICT ರೂಲ್ಸ್ ಪ್ರಕಾರ ಏನು ಹೇಳುತ್ತೆ, ಫಾರ್ ಲೆಕ್ಚರರ್ ಪೋಸ್ಟ್ಗೆ ನೀವು ಬ್ಯಾಚುಲರ್ಸ್ ಮಾಡಿದರೆ ಸಾಕು. ಸರ್ ನಮ್ಮ ಫ್ರೆಷರ್ ಆಗಿದ್ರು ಅಪ್ಲೈ ಮಾಡ್ಬೋದಾ? ಖಂಡಿತವಾಗ್ಲೂ ಇಫ್ ಯು ಆರ್ ಅ ಫ್ರೆಷರ್, ಡೆಫಿನೆಟ್ಲಿ ಅಕಾರ್ಡಿಂಗ್ ಟು ದಿಸ್ ನೋಟಿಫಿಕೇಶನ್, ಅಕಾರ್ಡಿಂಗ್ ಟು ದಿಸ್ ರೂಲ್ಸ್, ಯು ಆರ್ ಎಲಿಜಿಬಲ್ ಟು ಅಪ್ಲೈ. ಸೊ ಹಾಗಾಗಿ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರೋ, ಸೊ ಒಂದು ಗೌರ್ಮೆಂಟ್ ಪೊಸಿಷನಲ್ಲಿ ನಾವು ಹೋಗಬೇಕು, ಆ್ಯಸ್ ಎ ಟೀಚಿಂಗ್ ಫೀಲ್ಡಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂದರೆ ದಿಸ್ ಇಸ್ ದ ರೈಟ್ ಆಪರ್ಚುನಿಟಿ ಫಾರ್ ಯು. ಸೊ ಈ ಒಂದು ನಿಮ್ಮ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಗೆ ನೀವು ಯಾವ್ದು ಅಪ್ಲೈ ಮಾಡ್ತಿದ್ದೀರೋ, ಸೊ ಅದರಲ್ಲಿ ನೀವು ಬ್ಯಾಚುಲರ್ಸ್ನ ಮಾಡಿರಬೇಕಾಗತ್ತೆ. ಹಾಗಾದರೆ ಮಾಸ್ಟರ್ಸ್ ಮಾಡಿರೋರು ಅಪ್ಲೈ ಮಾಡೋದಕ್ಕಾಗಲ್ವಾ? ಬ್ಯಾಚುಲರ್ ಮಾಡಿರೋರೇ ಅಪ್ಲೈ ಮಾಡ್ಬೋದು ಅಂದರೆ ಮಾಸ್ಟರ್ಸ್ ಮಾಡಿರೋರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಸೊ ಯು ಕ್ಯಾನ್ ಆಲ್ಸೋ ಟ್ರೈ. ಅಂಡ್ ದ ನೆಕ್ಸ್ಟ್, lecturer in non-engineering subjects, that is government polytechnic. So that is 125 seats ಗೆ ಕಾಲ್ ಆಫ್ ಅನ್ನ ಮಾಡಬಹುದು. ಸೊ ಯು ಕ್ಯಾನ್ ಸಿ ಕಮರ್ಷಿಯಲ್ ಪ್ರಾಕ್ಟೀಸ್. ಸೊ ನೀವು ನಿಮ್ಮ ಡಿಪ್ಲೊಮೋಗಳಲ್ಲಿ ಕೇಳಿರ್ತೀರಾ. ಸೊ ಕಮರ್ಷಿಯಲ್ ಪ್ರಾಕ್ಟೀಸು, ಅಥವಾ ನೀವು ಇಂಜಿನಿಯರಿಂಗಲ್ಲೂ ಕೇಳಿರ್ತೀರಾ ಕಮರ್ಷಿಯಲ್ ಪ್ರಾಕ್ಟೀಸು, ಲೈಬ್ರರಿ ಸೈನ್ಸು, ಅಪಾರಲ್ ಡಿಸೈನ್ ಆ್ಯಂಡ್ ಫ್ಯಾಬ್ರಿಕೇಶನ್ಸ್ ಟೆಕ್ನಾಲಜಿ. ಸೊ ಇವ್ರಿಗೂ ಅಷ್ಟೇ ಸೇಮ್ ಪ್ರೊಸೀಜರ್ನೇ ಯೂಸ್ ಮಾಡ್ತಾರೆ. ರೆಕ್ರೂಟ್ಮೆಂಟು 95% ಡೈರೆಕ್ಟ್ ರೆಕ್ರೂಟ್ಮೆಂಟು, 5% ಆ ಒಂದು ಗ್ರೂಪ್ ಸಿ ಎಲ್ ಮಾಡ್ತಿರೋರಿಗೆ ಪ್ರಮೋಷನ್ಸ್ನ ಕೊಡ್ತಾರೆ. ಅಂಡ್ ದೆನ್ AICT ರೆಗ್ಯುಲೇಷನ್ಸ್ ಫಾರ್ ಡೈರೆಕ್ಟ್ ರೆಕ್ರೂಟ್ಮೆಂಟ್ಗೆ ಮಸ್ಟ್ ಹ್ಯಾವ್ ಅ ಕ್ವಾಲಿಫಿಕೇಶನ್ಸ್. AICT ರೆಗ್ಯುಲೇಷನ್ಸ್ ಏನಿದೆಯೋ ಅದನ್ನೇ ಆಗಿರಬೇಕು. ಅಂಡ್ ದೆನ್ ಫಾರ್ ದ ಪ್ರಮೋಷನ್ಸ್ ಯು ಹ್ಯಾವ್ ಟು ಬಿ, ನೀವು ಆ ಒಂದು ಕೆಡೆರಲ್ಲಿ ವರ್ಕ್ ಮಾಡಿರಬೇಕು. ಅಂಡ್ ದ ನೆಕ್ಸ್ಟ್ ಇಸ್ ಲೆಕ್ಚರರ್ ಇನ್ ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ಸ್, ಸೈನ್ಸು, ಇಂಗ್ಲೀಷು, ಜಿಯಾಲಜಿ. ಸೊ ಇವ್ರಿಗೆ 152 ಪೋಸ್ಟ್ಗಳಿಗೆ ಕಾಲ್ ಆಫ್ ಅನ್ನ ಮಾಡಿದ್ದಾರೆ. ಆ್ಯಂಡ್ ದ ರೆಕ್ರೂಟ್ಮೆಂಟ್ ಲಿಸ್ಟ್ ದ ಸೇಮ್, 95% 5%, 95% ಡೈರೆಕ್ಟ್ ರೆಕ್ರೂಟ್ಮೆಂಟ್ ಆಗುತ್ತೆ, 5% ಆ ಒಂದು ಪ್ರೊಫೆಷನಲ್ ವರ್ಕ್ ಮಾಡ್ತಿರೋರಿಗೆ ಪ್ರಮೋಷನ್ಸ್ನ ಕೊಡ್ತಾರೆ. ಆ್ಯಂಡ್ ದಿಸ್ ಇಸ್ ಅಬೌಟ್ ಯೋರ್ ಲೆಕ್ಚರಿಂಗ್ ಪೋಸ್ಟ್. ಆ್ಯಂಡ್ ಐ ಆಮ್ ಕನ್ಫರ್ಮಿಂಗ್ ಒನ್ಸ್ ಅಗೇನ್, ದಿಸ್ ಇಸ್ ಜಸ್ಟ್ ಅ ಡ್ರಾಫ್ಟ್. ಇದು ಇನ್ನೂ ಪಬ್ಲಿಷು ಸಹ ಆಗಿಲ್ಲ. ಆ್ಯಂಡ್ ದೆನ್ ನೋಟಿಫಿಕೇಶನ್ಸು ಬರೋ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಯಾರೆಲ್ಲ ಏನು ಮಾಡ್ತಿದ್ದೀರಾ, ನಾನೊಂದು ಗೌರ್ಮೆಂಟ್ ಕಾಲೇಜಸಲ್ಲಿ ವರ್ಕ್ ಮಾಡಬೇಕು ಅಥವಾ ಗೌರ್ಮೆಂಟ್ ಜಾಬ್ನಲ್ಲಿ ವರ್ಕ್ ಮಾಡಬೇಕು, ಸೊ ಇನ್ ದ ಎಜುಕೇಷನ್ ಸೆಕ್ಟರ್, ಎಜುಕೇಷನ್ ಫೀಲ್ಡ್, ದಿಸ್ ಇಸ್ ದ ರೈಟ್ ಆಪರ್ಚುನಿಟಿ. ಪ್ಲೀಸ್ ಡೂ ಟ್ರೈ ಆ್ಯಂಡ್ ಸ್ಟಾರ್ಟ್ ಪ್ರಿಪೇರಿಂಗ್ ನಾವು. ಇನ್ನಿನ್ನು ವಿತಿನ್ ಫ್ಯೂ ಮಂತ್ಸಲ್ಲಿ ನಿಮಗೆ ನೋಟಿಫಿಕೇಶನ್ನು ಸಹ ಮಾಡೋ ಸಾಧ್ಯತೆಗಳಿದೆ. ಸೊ ಒನ್ಸ್ ನೋಟಿಫಿಕೇಶನ್ ಆಗಿದ ತಕ್ಷಣ ದೆನ್ ಯು ವಿಲ್ ಬಿ ಕಂಪ್ಲೀಟ್ಲಿ ರೆಡಿ, ಸೊ ದಟ್
ನಿಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕಂಪ್ಲೀಟ್ ಡೀಟೇಲ್ಸು ಆ ಟೈಮಲ್ಲಿ ಖಂಡಿತವಾಗ್ಲೂ ನಮ್ಮ ವಿಡಿಯೋ ಮುಖಾಂತರ ನಿಮಗೆ ತಲುಪ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ದೆನ್ ಆಲ್ ದ ಬೆಸ್ಟ್.